ಭಾರತೀಯ ಚಿತ್ರರಂಗದಲ್ಲಿ ಈ ವರ್ಷದ ಬಹು ನಿರೀಕ್ಷಿತ ಚಿತ್ರಗಳಲ್ಲಿ ಒಂದಾದಂತಹ ರಾಮಾಯಣ ಸಿನಿಮಾದ ಟೀಸರ್ ಅದ್ದೂರಿಯಾಗಿ ರಿಲೀಸ್ ಆಗಿದೆ. ನಿಜ ಹೇಳಿ ರಾಮಾಯಣ ಟೀಸರ್ ನಿಮ್ಗೆ ಏನ್ ಅನ್ನಿಸ್ತು? ನನ್ನ ಪ್ರಕಾರ ಟೀಸರ್ ತುಂಬಾ ಸೂಪರ್ ಆಗಿದೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ರಾಮ ರಾವಣರ ಎಂಟ್ರಿ ಮಾತ್ರ ಸಖತ್ ಆಗಿತ್ತು. ವಿಜುವಲ್ಸ್ ಅಷ್ಟೇನು ಗ್ರಿಪ್ ಅಂತ ಅನ್ನಿಸಿಲ್ಲ. ನಮಿತ್ ಮಲ್ಹೋತ್ರಾ ನಿರ್ಮಾಣದ, ನಿತೇಶ್ ತಿವಾರಿ ನಿರ್ದೇಶನದ ಈ ಸಿನಿಮಾದಲ್ಲಿ ಬಹುದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಆದ್ರೆ ಟೀಸರ್ ನಲ್ಲಿ ಶ್ರೀರಾಮನ ಗ್ಲಿಮ್ಸ್ ಮಾತ್ರ ತೋರಿಸಿದ್ದಾರೆ. ಆಕ್ಚುಲಿ ರಾಮಾಯಣ ಸಿನಿಮಾದ ಇದೇ ಫಸ್ಟ್ ಟೀಸರ್ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡಿದ್ದಾರೆ. ರಣಬೀರ್ ಕಪೂರ್ ರಾಜವಂಶಸ್ಥನಾಗಿ ವೀರ ಯೋಧನಾಗಿ ಶ್ರೀರಾಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಟೀಸರ್ ರಿಲೀಸ್ ಆದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಮಿಕ್ಸ್ಡ್ ಒಪಿನಿಯನ್ಸ್ ಬರ್ತಾ ಇದೆ. ಒರಿಜಿನಾಲಿಟಿ ಸಿಗ್ತಾ ಇಲ್ಲ, ಸೀರಿಯಲ್ ತರ ಕಾಣಿಸ್ತಿದೆ ಅಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಪ್ರಭಾಸ್ ಅಭಿನಯದ ಆದಿಪುರುಷ್ ಚಿತ್ರಕ್ಕೆ ಕಂಪೇರ್ ಮಾಡ್ತಿದ್ದಾರೆ. ವಿಎಫ್ಎಕ್ಸ್ ನಲ್ಲಿ ಆ ಸಿನಿಮಾಗಿಂತ ಬೆಟರ್ ಮಾಡಿದ್ದಾರೆ ಬಿಟ್ರೆ ಆದಿಪುರುಷ್ 2.0 ರೀತಿ ಕಾಣಿಸ್ತಾ ಇದೆ ಅಂತ ರಿವ್ಯೂ ಮಾಡಿದ್ದಾರೆ. ಇನ್ನು ಹಿಸ್ಟಾರಿಕಲ್ ಸಿನಿಮಾ ಆಗ್ಲಿ ಮೈಥಾಲಜಿಕಲ್ ಸಿನಿಮಾ ಆಗ್ಲಿ ಬಾಲಿವುಡ್ ಗಿಂತ ಸೌತ್ ಸಿನಿಮಾ ಇಂಡಸ್ಟ್ರೀಸೇ ಬೆಟರ್. ಈ ತರಹದ ಕಾನ್ಸೆಪ್ಟ್ ನ ಸೌತ್ ಸಿನಿಮಾ ಇಂಡಸ್ಟ್ರೀಸ್ ಪರ್ಫೆಕ್ಟ್ ಆಗಿ ತೆಗಿತಾರೆ.